ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾವು ಚಾಮುಂಡಿ ಬೆಟ್ಟ ಪಾದದ ಹತ್ರ ಇದ್ದೀವಿ. ಅಂದರೆ ಪರ ಇತ್ತು, ನಮ್ಮ ರಿಲೇಷನ್ನೇ ಅಂಕಲ್ ಅವರು ಪರ ಮಾಡ್ತಿದ್ದಾರೆ. ಅವ್ರು ಕರೆದಿದ್ರು ನಮ್ಮನ್ನು, ಹಾಗಾಗಿ ಎಲ್ಲ ಬಂದಿದ್ದೀವಿ ಫುಲ್ ಫ್ಯಾಮಿಲಿ. ನಮ್ಮ ಮನೆಯಿಂದ ಪರ ಮಾಡ್ತಾ ಇದ್ದಾರೆ. ಹಾಗೆ ವಿಡಿಯೋ ಏನೇನಾಗುತ್ತೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನಾನು ಬಂದಿದ್ದ ತಕ್ಷಣ ದೇವ್ರ ಕೈ ಮುಗ್ದೆ. ಬಂದ ತಕ್ಷಣ ಇಲ್ಲಿಗೆ ಬಂದೆ. ಇಲ್ಲೆಲ್ಲರೂ ಪೂಜೆ ಮಾಡ್ತಿದ್ರು. ಅಂದರೆ ಆಲ್ರೆಡಿ ಮೇಲೋಗಿ ಪೂಜೆ ಬಂದಿದ್ರು ಬೆಟ್ಟದ ಹತ್ರ, ಚಾಮುಂಡೇಶ್ವರಿ ತಾಯಿ ಹತ್ರ. ಕೆಳಗಡೆ ಪಾದದ ಹತ್ರ ಮತ್ತೆ ಪೂಜೆ ಮಾಡ್ತಿದ್ರು. ನಾವೆಲ್ಲ ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡ್ತಿದ್ವಿ. ನಾನು ನನ್ನ ಮಗಳು ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಎಲ್ಲರೂ ಪೂಜೆ ಮಾಡಿ ಆಮೇಲೆ ಹೊರಟು ಆ ಕಡೆಗೆ. ನನ್ನ ಮಗಳದು ಅವ್ರನ್ನೆಲ್ಲರನ್ನೂ ನೋಡಿ ನಗಾಡ್ಕೊಂಡು, ಅಲ್ಲಿ ಕೋತಿಗಳಿದ್ವು ಅದನ್ನು ನೋಡ್ಕೊಂಡು ನಿಂತಿದ್ದೀವಿ. ನಾವು ಬಂದಾಗ ಅಷ್ಟು ಜನ ಇರಲಿಲ್ಲ. ಈಗ ಬರ್ತಾ ಬರ್ತಾ ಇನ್ನು ಆ ಕಡೆ ಎಲ್ಲ ಬೇರೆ ಬೇರೆಯವರೆಲ್ಲ ಪರ ಮಾಡ್ತಿದ್ದಾರೆ. ಫುಲ್ಲು ಜನ. ಇಲ್ಲ ಅಡುಗೆ ಎಲ್ಲ ಮಾಡೋದು. ಅಂಕಲ್ ಇದು ಬಾಡಿಗೆ ಕೊಟ್ಟಿರೋದಲ್ವಾ? ಅಡುಗೆ ರೆಡಿ ಆಗ್ತಾ ಇದೆ. ಅಂಕಲ್ ಆ ಅಂಕಲ್ ಫುಲ್ ಜಾಲಿಯಾಗಿರ್ತಾರೆ ಮಾತಾಡಿಕೊಂಡು. ಮತ್ತು ಇವ್ರು ಬಂದ್ಬಿಟ್ಟು ಅಂಕಲ್ ವೈಫ್ ಆಂಟಿ, ಮಾಲಾ ಆಂಟಿ. ಆಂಟಿ ಎಲ್ಲೂ ಕಾಣಿಸ್ಲಿಲ್ಲ, ಅದಕ್ಕೆ ಆಂಟಿ ಬನ್ನಿ ಬನ್ನಿ ಅಂತ ಕರ್ಕೊಂಡೆ. ಮತ್ತು ಹಂಗೆ ಫೋಟೋನೂ ತೆಗಿತಿದ್ದೆ, ಅದಕ್ಕೆ ಆಂಟಿ ಹಂಗೆ ನಿಂತಿದ್ರು. ಮತ್ತು ಇಲ್ಲಿ ಅಡುಗೆ ಎಲ್ಲ ರೆಡಿ ಆದಮೇಲೆ ದೇವ್ರಿಗೆ ಫಸ್ಟ್ ಇಟ್ಬಿಟ್ಟು ಎಲ್ಲರೂ ಪೂಜೆ ಮಾಡ್ತಿದ್ರು, ಮನೆಯವರೆಲ್ಲರೂ. ಪೂಜೆ ಮಾಡಿಬಿಟ್ಟು, ಅಂದರೆ ದೇವ್ರಿಗೆ ಫಸ್ಟ್ ಇಟ್ಬಿಟ್ಟು ನಾವೆಲ್ಲ ಊಟ ಮಾಡಿ ಹೊರಗೆ ಬಂದು. ಅದು ವೀಡಿಯೋ ಮಾಡಲಿಲ್ಲ. ಊಟ ಎಲ್ಲ ಆಯಿತು ನಮ್ಮದು. ಅಂದರೆ ನಮ್ಮ ಮಾವ, ನನ್ನ ಗಂಡ ಇಬ್ಬರು ತಿಂದಿಲ್ಲ ಇನ್ನು. ನಮ್ಮ ಅತ್ತೆ ನಾನು ಎಲ್ಲ ತಿಂದಿದ್ದೀವಿ. ನನ್ನ ಮಗಳಿಗೆ ಈಗ ಭಕ್ತಿ ಜಾಸ್ತಿ ಆಗಿದೆ. ಅಲ್ಲಿ ಯಾರೋ ಕರ್ಪೂರ ಹಚ್ಚಿದ್ರೆ ಕೈ ಮುಗಿದು ದೇವ್ರು ಮುಗಿತಾ ಇದ್ದಾಳೆ. ನಾವಿನ್ನೇನು ಹೊರಡಬೇಕು. ನಾನು ಇಲ್ಲಿ ಕೂತ್ಕೊಂಡು ಏನು ಗಮನಿಸ್ತೆ ಗೊತ್ತಾ? ಏನೋ ತೋರಿಸ್ತೀನಿ ನೋಡಿ. ಇಲ್ಲಿಂದ ಫೋನಲ್ಲಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ. ಮೆಟ್ಲ ಮೇಲೆ ಕೂತಿದ್ದೀವಿ. ಬಿಸಿಲು ಅಂದ್ರೆ ಅಲ್ಲೆಲ್ಲ ಕೂರೋಕ್ಕಾಗ್ತಾಯಿಲ್ಲ. ಹಾಗಾಗಿ ಇನ್ನೇನು ಮನೆಗೆ ಹೊರಡಬೇಕು. ಹೇಳಮ್ಮ. ಹಾಂ, ಚಾಕ್ಲೇಟ್ ಚಿಂತೆ ತಗೊಡ್ತೀನಿ. ಆಯಿತು. ನಾನಿಲ್ಲಿ ಕೂತ್ಕೊಂಡು ಕಂಡು ಹಿಡ್ದಿದ್ದು ಏನು ಗೊತ್ತಾ? ಝೂಮ್ ಆಗ್ತಾ ಇದೆ. ಬಟ್ ಅಲ್ಲಿ ಎರಡು ಚಿಕ್ಕದಾಗ ಮರದ ಸಂದಿಲ್ಲಿ ಕಾಣ್ತಾಯಿದೆ ನೋಡಿ, ಚರ್ಚ್ ಕಾಣ್ತಾ ಇದೆ. ಇಲ್ಲಿಂದ ಚರ್ಚ್ ಕಾಣ್ತಾ ಇದೆ, ಮಾಮೂಲಿ ದೊಡ್ಡ ಚರ್ಚ್ ಕಾಣ್ತಿದೆ ಬೆಟ್ಟದ ಪಾದದಿಂದ. ಬಟ್ ಫೋನಲ್ಲಿ ಅಷ್ಟು ಇದಾಗ್ತಿಲ್ಲ ನನ್ನ ಫೋನಲ್ಲಿ. ಅಪ್ಪೋ ಬೊಟ್ಟು ಇಡಮ್ಮ. ಥ್ಯಾಂಕ್ ಯು. ಭಕ್ತಿ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತು ಇದು ಬಂದ್ಬಿಟ್ಟು ಬರ್ಡ್ ಸೆಂಚುರಿ ಹತ್ರ. ಅಂದರೆ ನಾವು ಮನೆ ದೇವ್ರಿಗೆ ಹೋಗಿದ್ದು ಮುನೇಶ್ವರನ ದೇವಸ್ಥಾನಕ್ಕೆ, KRS ರೋಡಲ್ಲೇ. ಹಾಗೆ ನಮ್ಮ ಮನೆಯವರಂದರು ಬಾ, ಅಲ್ಲೊಂದು ಬರ್ಡ್ ಸೆಂಚುರಿ ಹತ್ರ ದೇವಸ್ಥಾನ ಇದೆ, ಚೆನ್ನಾಗಿದೆ. ಲಾಸ್ಟ್ ಟೈಮ್ ಅಂದರೆ ಅವ್ರು ಹೋಗಿ ಬಂದಿದ್ರು ಹುಡುಗರ ಜೊತೆ. ಅಲ್ಲಿ ನೀರೆಲ್ಲ ಹೋಗುತ್ತೆ ಪಕ್ಕದಲ್ಲಿ. ಅಂದರೆ ಇದಲ್ಲ, ಇದು ಬರ್ಡ್ ಸೆಂಚುರಿಗೆ ಹೋಗೋ ದಾರಿಲಿ. ಬಟ್ ಆ ದೇವಸ್ಥಾನದ ಹತ್ರ ನೀರೆಲ್ಲ ಹೋಗುತ್ತೆ, ನೋಡೋಕೆ ಚೆನ್ನಾಗಿದೆ, ಬಾ ಒಂದು ರೌಂಡ್ ಹೋಗಿ ಬರೋಣ ಅಂದರು. ಸರಿ ಹೆಂಗೋ ದೇವಸ್ಥಾನಕ್ಕೆ ಬಂದಿದ್ವಲ್ಲ ಅಂತ ಹಾಗೆ ಒಂದು ರೌಂಡ್ ಹೋಗ್ದು ಬರ್ಡ್ ಸೆಂಚುರಿ ಹತ್ರನೇ. ಬರ್ಡ್ ಸೆಂಚುರಿಗೆ ಸ್ಟ್ರೈಟ್ ಹೋಗಬೇಕು. ಈ ದೇವಸ್ಥಾನಕ್ಕೆ ಅಲ್ಲಿ ಪಕ್ಕದಲ್ಲೇ ರೈಟಿಗೆ ಅಲ್ಲೇ ದಾರಿ ಹಾಕಿದ್ದಾರೆ, ಆಗ ಹೋಗಬೇಕು. ಒಂಥರ ತೋಟದ ಮಧ್ಯದಲ್ಲಿ ದೇವಸ್ಥಾನ ಇದು. ನಾನು ನೋಡಿರಲಿಲ್ಲ, ನಮ್ಮ ಮನೆಯವ್ರು ಕರ್ಕೊಂಡೋಗಿದ್ದು. ಮಾರಮ್ಮನ ದೇವಸ್ಥಾನ ಚೆನ್ನಾಗಿದೆ, ಒಂಥರ ತುಂಬ ಚೆನ್ನಾಗಿದೆ. ನಾನು ನೋಡಿರಲಿಲ್ಲ ಈ ದೇವಸ್ಥಾನ. ಬರ್ತಾ ಹೋಗ್ತಾ ರೋಡ್, ಅಂದರೆ ಆ ರೋಡಲ್ಲಿ ಅಬ್ಸರ್ವ್ ಮಾಡಿಲ್ಲ ನಾನು. ಹತ್ರ ಹೋದ್ಮೇಲೆ ಒಂಥರ ಕಬ್ಬಿನ ತೋಟ, ಅಡಿಕೆ ತೋಟ ಎಲ್ಲ ಇದೆ ಸುತ್ತದ ಮಧ್ಯದಲ್ಲಿ ದೇವಸ್ಥಾನ. ಅದನ್ನೇ ನೋಡ್ತಾ ಇದ್ದೀನಿ ನಾನು. ನಮ್ಮ ಮನೆಯವರು ನನ್ನ ಮಗಳು ಅಲ್ಲಿ ಅಂಗಡಿಲಿ ಏನೋ ತೊಗೊತಾ ಇದ್ರು. ನಾನು ಕೈ ಮುಗಿದ್ಬಿಟ್ಟು ಹಾಗೆ ಈ ಕಡೆ ಬಂದೆ. ಅಲ್ಲಿ ಚಿಕ್ಕದಾಗಿ ನೀರು ಹೋಗ್ತಿತ್ತು. ಆ ನೀರ ಹತ್ರ ಕೋತಿಗಳು ಸಕ್ಕತ್ತಿದ್ವು. ಬಂದಿರೋರ ಹತ್ರ ಎಲ್ಲ ಕಾಯಿ, ಬಾಳೆಹಣ್ಣು ಎಲ್ಲ ಕಿತ್ಕೊತಿದ್ವು. ಅದು ಬರೋದು ನೋಡಿ ನನಗೆ ಭಯ ಆಗೋಯ್ತು. ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅಂತ ನಿಂತಿದ್ದೆ. ಅದು ನೋಡ್ಬಿಟ್ಟು ಮತ್ತು ನಾನು ಹಿಂದಕ್ಕೆ ಬಂದುಬಿಟ್ಟೆ. ಆಮೇಲೆ ಯಾಕೆ ಬೇಕು ಅಂತ, ನಾವೇನೋ ಖುಷಿಗೆ ನೋಡ್ತೀವಿ ಪಾಪ, ಅದು ಬೇರೆ ಥರ ಇದಾಗತ್ತಲ್ಲ, ಅದಕ್ಕೆ ಅಂದ್ಬಿಟ್ಟು 2 ನಿಮಿಷ ನೋಡ್ಬಿಟ್ಟು ಬಂದುಬಿಟ್ಟೆ. ಮತ್ತು ಈ ಕಡೆ ಬಂದರೆ ಆ ದೇವಸ್ಥಾನದ ಬಗ್ಗೆ ಎಲ್ಲ ಹಾಕಿದ್ರು, ಅದನ್ನೊಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತಿದ್ದೆ ಏನೇನು ಅಂತ. ಅಂದರೆ ನಾನು ನೋಡಿರಲಿಲ್ಲ ಅಲ್ಲ, ಅದ್ರ ಬಗ್ಗೆ ಎಲ್ಲ ಓದ್ತಾ ನಿಂತಿದ್ದೆ. ಹಿಂದೆ ಜಾಗ ಚೆನ್ನಾಗೈತಲ್ಲ, ಹಾಗಾಗಿ ಫೋಟೋ ತೆಕ್ಕೊಳ್ಳೋಣ ಅಂತ ನಿಂತಿದ್ದೀನಿ. ಕಬ್ಬಿನ ತೋಟ ಅದೆಲ್ಲ.
ಹಿಂದೆ ಎಲ್ಲ ಅಡುಗೆ ಮಾಡ್ಕೋತವ್ರು ದೇವಸ್ಥಾನಕ್ಕೆ ಬಂದಿರೋರು. ವಾಯ್ಸ್ ಕೇಳಿಸ್ತಿದೆಯೋ ಗೊತ್ತಿಲ್ಲ, ದೇವಸ್ಥಾನದಲ್ಲಿ ಹಾಡೆಲ್ಲ ಬರ್ತಾಯಿದೆ. ಚೆನ್ನಾಗಿದೆ ಒಂಥರ ಜಾಗ. ಮತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ನಮ್ಮ ಮನೆಯವರು ಏನೋ ಸ್ವಲ್ಪ ತೊಗೋಬೇಕು ಅಂದರು. ಫೋರಮ್ ಮಾಲ್ಗೆ ಬಂದು ಟ್ರೆಂಡ್ಸ್ಗೆ ಹೋಗಿದ್ದು. ಅಲ್ಲಿ ನನ್ನ ಮಗಳು ಇನ್ನು ಟಾಯ್ ಟ್ರೈನ್ ನೋಡಿದ್ಲ, ಅಲ್ಲಿ ಅವ್ರು ಚೈನೀಸ್ ಅವ್ರು ಪರಿಚಯ ಅದರೊಳಗೆ. ಅವರು ಮುಂದೆ ಕೂರಿಸ್ಕೊಂಡ್ರೆ ಇಲ್ಲಿ ಕೂರಿಸಿ ಅಂದ್ಬಿಟ್ಟು ಅವ್ರ ಜೊತೆ ಆಟ ಆಡ್ಕೊಂಡು ಹೋದ್ಲು ನನ್ನ ಮಗಳು. ನಮ್ಮ ಮನೆಯವರು ವೀಡಿಯೋ ಮಾಡ್ತಾ ಇದ್ದಾರೆ. ನಾನು ಸರಿ ಅದು ರೌಂಡ್ ಹಾಕ್ಕೊಂಡು ಬರೋ ತನಕ ಆ ಕಡೆ ಈ ಕಡೆ ಎಲ್ಲರನ್ನೂ ನೋಡ್ತಾ ನಿಂತಿದ್ದೆ. ಅಂಗಡಿಗಳು ತುಂಬ ಇದ್ವಲ್ಲ, ಎಲ್ಲಿ ನೋಡೋದು ಏನು ಅಂದ್ಕೊಂಡು ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೆ ನನ್ನ ಮಗಳ ಬರೋ ತನಕ. ಆಮೇಲೆ ಸ್ವಲ್ಪ ಟ್ರೆಂಡ್ಸ್ಗೆ ಹೋಗಿ ನಮ್ಮ ಮನೆಯವ್ರು ಏನೋ ತೊಗೋಬೇಕಿತ್ತು ಬಟ್ಟೆ, ಅದೆಲ್ಲ ತಗೊಂಡು ವಾಪಸ್ ಮನೆ ಕಡೆ ಹೊರಟು ನಾವು. ನನ್ನ ಮಗಳು ಲಾಸ್ಟ್ ಫೋಟೋಶೂಟೆಲ್ಲ ಮಾಡಿಕೊಂಡು ಬಂದ್ವಿ. ವೀಡಿಯೋ ಇಷ್ಟೇ, ಮುಂದಿನ ವೀಡಿಯೋಲಿ ಸಿಗ್ತೀನಿ.